ಹೇಗೆ ಬಂದಿದೆ ನೋಡಿ ನಮ್ಮ ಒಗ್ಗರಣೆ ಗುಂಡ. ಒಗ್ಗರಣೆ ಎಲ್ಲ ನೀಟಾಗಿ ಕಾಣ್ತಾ ಇದೆ ನಮಗೆ. ಒಳ್ಳೆ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ. ಒಗ್ಗರಣೆ ಎಲ್ಲ ಯಾವ ರೀತಿ ಇದೆ ನೋಡಿ. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರುವಂಥದ್ದು ಒಗ್ಗರಣೆ ಗುಂಡ. ಅದು ಕೂಡ ಈ ಹಲಸಿನ ಎಲೆಯ ಒಗ್ಗರಣೆ ಗುಂಡ ತುಂಬಾ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಟ್ರೆಡಿಷನಲ್ ರೆಸಿಪಿ ಕೂಡ ಹೌದು. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಒಗ್ಗರಣೆ ಗುಂಡ ಮಾಡಲಿಕ್ಕೆ ಉಂಟಲ್ಲ, ಮೊದಲಿಗೆ ನಾವು ಈ ಹಲಸಿನ ಎಲೆಯನ್ನು ಲೋಟದ ಶೇಪಲ್ಲಿ ರೆಡಿ ಮಾಡಿಕೊಳ್ಬೇಕು. ನೋಡಿ, 2 ಎಲೆಯನ್ನು ಹೀಗೆ ಅಡಿಯಲ್ಲಿ ಇಟ್ಕೊಳ್ಳುವ. ಅದನ್ನು ಮಧ್ಯದಲ್ಲಿ ಹೀಗೊಂದು ಕಡ್ಡಿ ಹಾಕಿ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಇಡ್ಸುಡಿ ಕಡ್ಡಿಯನ್ನು ತಗೊಂಡಿದ್ದೇನೆ. ಈ ಥರ ಲಾಕ್ ಮಾಡ್ಕೋಬೇಕು. ಅದರ ಮೇಲ್ಗಡೆ 2 ಎಲೆಯನ್ನು ಇಡಬೇಕು. ಪ್ಲಸ್ ಮಾರ್ಕಲ್ಲಿ ನಾವಿಟ್ಟು ಗುಂಡದ ಲೋಟನ ರೆಡಿ ಮಾಡ್ಕೊಳ್ಬೇಕು. ಇದನ್ನು ಮತ್ತೆ ಲಾಕ್ ಮಾಡ್ಕೋಬೇಕು ಒಂದು ಕಡ್ಡಿಯಲ್ಲಿ. ನೋಡಿ, ಈ ಥರ 2 ಕಡ್ಡಿಯನ್ನು ಹಾಕ್ಕೊಂಡೆ. ಈ ಥರ 4 ಎಲೆ ಲಾಕ್ ಆಯಿತು ನೋಡಿ. ಇವಾಗ ಇದನ್ನು ಸ್ವಲ್ಪ ಬೆಂಡ್ ಮಾಡಿಕೊಳ್ಳುವ. ನಂತರ ಈ ಎಲೆಯನ್ನು ಹತ್ತಿರಕ್ಕೆ ತರುವ. ಈ ಥರ 2 ಎಲೆಯನ್ನು ಹತ್ತಿರ ತಂದು ನಂತರ ಮತ್ತೊಂದು ಲಾಕ್ ಮಾಡ್ಕೋಬೇಕು ಒಂದು ಕಡ್ಡಿ ಹಾಕಿ. ಪೂರ ಕಡ್ಡಿಯನ್ನು ತಗೊಂಡ್ರೆ ಈ ಥರ ಲಾಕ್ ಚೆನ್ನಾಗಿ ಮಾಡಲಿಕ್ಕೆ ಬರ್ತದೆ ನೋಡಿ. ಇನ್ನು ಮತ್ತೆ ಇದನ್ನು ಒಂದು ಫೋಲ್ಡ್ ಮಾಡಿಕೊಂಡು ಹತ್ತಿರ ಎಲೆಯನ್ನು ತರುವ. ಎಲ್ಲಿ ಕೂಡ ನಮಗೆ ಹೋಲ್ ಕಾಣಬಾರ್ದು, ಬೆಳಕು ಕಾಣಬಾರ್ದು. ಬೆಳಕು ಕಂಡ್ರೆ ಈ ಬಂದ ಉಂಟಲ್ಲ ಹರಿದು ಹೋಗ್ತದೆ. ಮತ್ತು ಇಲ್ಲಿ ಒಂದು ಕಡ್ಡಿ ಹಾಕಿ ಲಾಕ್ ಮಾಡುವ. ಹಾಗೆ 4 ಕಡೆಯಲ್ಲಿ ಎಲೆಯನ್ನು ಲಾಕ್ ಮಾಡಿಕೊಂಡು ನಾವು ಲೋಟದ ಶೇಪಿಗೆ ರೆಡಿ ಮಾಡ್ಕೋಬೇಕು ನೋಡಿ. ಹತ್ತಿರ ತಗೊಬರಬೇಕು ನೋಡಿ. ಈ ಥರ 4 ಕಡೆಯಲ್ಲಿ ನಾನು ಕಡ್ಡಿ ಹಾಕೊಂಡೆ. ಒಂದೊಂದು ಎಲೆಗೆ ನಿಮಗೆ 2 ಕಡ್ಡಿ ಕಾಣ್ತದೆ. ಅಂದರೆ 2 ಎಲೆಯನ್ನು ಒಟ್ಟಿಗೆ ಲಾಕ್ ಮಾಡಿರುವಂಥದ್ದು ನೋಡಿ. ಕೆಳಗಡೆ ಈ ಥರ ಕಾಣ್ತದೆ ನೋಡಿ. ನಿಮಗೆ ಮೇಲ್ಗಡೆ ಈ ಥರ ತೊಟ್ಟು ಕಾಣ್ತಾ ಇದೆ. ಅದು ನಮಗೆ ಬೇಕಾಗಿಲ್ಲ, ಅದನ್ನು ಕಟ್ ಮಾಡಿಕೊಳ್ಳುವ ನೋಡಿ. ಲೋಟದ ಶೇಪಿಗೆ ರೆಡಿ ಆಯಿತು ನೋಡಿ ಹಲಸಿನ ಎಲೆ. ನೋಡಿ, ಈ ಥರ ಎಲ್ಲ ಲೋಟವನ್ನು ರೆಡಿ ಮಾಡಿಕೊಳ್ಳುವ. ಮೇಲ್ಗಡೆ ಈ ತೊಟ್ಟನ್ನೆಲ್ಲ ಕಟ್ ಮಾಡಿಕೊಂಡು ಒಂದೇ ಶೇಪಲ್ಲಿ ರೆಡಿ ಮಾಡಿಕೊಂಡ್ರೆ ಆಯಿತು. ಇನ್ನು ಇದರ ಒಳಗೆ ಬಂದವನ್ನು ಹಾಕಿ ಬೇಯಲಿಕ್ಕೆ ಇಟ್ಟರೆ ಆಯಿತು. ನೋಡಿ, ನಮ್ಮ ಗುಂಡದ ಬಂದ ರೆಡಿ ಮಾಡಿಕೊಳ್ಳಲಿಕ್ಕೆ ನಾನಿಲ್ಲಿ ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ದೋಸೆ ಅಕ್ಕಿ ಹಾಗೆಯೇ ಮೆಂತೆ ತಗೊಂಡಿರೋದು ನೋಡಿ. 1.5 ಲೋಟ ದೋಸೆ ಅಕ್ಕಿ, ಹಾಗೆಯೇ 1 ಚಮಚದಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ. ಒಂದು 3 ಗಂಟೆಗಳ ಕಾಲ ಹಾಗೆ ನೆನೆಸಿಟ್ಟಿದ್ದೇನೆ. ಚೆನ್ನಾಗಿ ನಂದಿದೆ. ಹಾಗೆಯೇ 3/4 ಲೋಟದಷ್ಟು ಉದ್ದಿನ ಬೇಳೆಯನ್ನು ಕೂಡ 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಇನ್ನು ಇದನ್ನು ರುಬ್ಬಿಕೊಳ್ಳುವ. ನೋಡಿ, ಅಕ್ಕಿ ಮತ್ತು ಉದ್ದಿನ ಬೇಳೆ ಮಿಶ್ರಣ ರೆಡಿ ಆಯಿತು. ಈ ಥರ ರುಬ್ಬಿಕೊಳ್ಬೇಕು ನೋಡಿ. ತುಂಬ ಗಟ್ಟಿ ಕೂಡ ಇಲ್ಲ, ತುಂಬ ನೀರು ಕೂಡ ಇಲ್ಲ. ನಾವು ಹೀಗೆ ಬಿಡಬೇಕಾದ್ರೆ ಈ ಥರ ಬಿಡಬೇಕು ನೋಡಿ. ಇನ್ನಿದನ್ನು 8 ಗಂಟೆಗಳ ಕಾಲ ಹಾಗೆ ಬಿಡುವ. ಚೆನ್ನಾಗಿ ಹುಳಿ ಬರಲಿ. ಹುಳಿ ಬಂದಾಗ ನಮ್ಮ ಗುಂಡು ಉಂಟಲ್ಲ ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ನಮ್ಮ ಅಕ್ಕಿ ಮತ್ತು ಉದ್ದಿನ ಬೇಳೆ ಮಿಶ್ರಣ ನೋಡಿ ಅಂತ 8 ಗಂಟೆಗಳ ಕಾಲ ಹಾಗೆ ಬಿಟ್ಟಾಗಿದೆ. ಒಳ್ಳೆ ಹುಳಿ ಬಂದಿದೆ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳುವ. ಇದನ್ನಿಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ಇದರ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳುವ. ನಮ್ಮ ಇವತ್ತಿನ ಗುಂಡದಲ್ಲಿ ಒಗ್ಗರಣೆನೇ ಸ್ಪೆಷಲ್. ಒಗ್ಗರಣೆಗೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಇಲ್ಲಿ ನಾನು ಸಾಸಿವೆಯಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೇನೆ. 1.5 ಚಮಚದಷ್ಟು ಸಾಸಿವೆ, ಹಾಗೆಯೇ 1.5 ಚಮಚದಷ್ಟು ಉದ್ದಿನಬೇಳೆ. ಎರಡನ್ನು ಕೂಡ ಸ್ವಲ್ಪ ಹುರಿಯುವ. ನಮ್ಮ ಒಗ್ಗರಣೆ ಗುಂಡಕ್ಕೆ ಇದು ಒಗ್ಗರಣೆನೇ ಸ್ಪೆಷಲ್. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಒಗ್ಗರಣೆಗೆ ಈ ಸಾಸಿವೆ ಮತ್ತು ಉದ್ದಿನಬೇಳೆಯನ್ನು ಜಾಸ್ತಿ ಹಾಕ್ಕೊಂಡೆ ನೋಡಿ. ಉದ್ದಿನಬೇಳೆ ಕೆಂಪಾಯಿತು. ಇನ್ನು ಇದಕ್ಕೆ ನೀರುಳ್ಳಿಯನ್ನು ಹಾಕ್ಕೊಳ್ಳುವ. ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀರುಳ್ಳಿ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ ನೋಡಿ. ಒಂದು 3 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಳ್ತೇನೆ. ಕರಿಬೇವು ನೀರುಳ್ಳಿ ಎಲ್ಲ ಸ್ವಲ್ಪ ಬಾಡಲಿ. ನಿಮಗೆ ನೀರುಳ್ಳಿ ಬೇಡ ಅಂತೇಳಿ ಆದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಖಾಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಕರಿಬೇವು ಹಾಕಿ ಕೂಡ ಒಗ್ಗರಣೆ ಕೊಡ್ಬೋದು. ನಾರ್ಮಲ್ ಆಗಿ ಉಂಟಲ್ಲ, ನೀವು ಟ್ರೆಡಿಷನಲ್ ರೆಸಿಪಿ ಗುಂಡವನ್ನು ತಿಂದಿರ್ತೀರ. ನಾನಿವತ್ತು ಮಾಡ್ತಾ ಇರುವಂಥದ್ದು ಒಗ್ಗರಣೆ ಗುಂಡ. ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ನೀರುಳ್ಳಿ ಎಲ್ಲ ಹಾಕಿ ಉಂಟಲ್ಲ, ಗುಂಡದ್ದು ಟೇಸ್ಟ್ ಚೆನ್ನಾಗಿ ಬರ್ತದೆ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಒಗ್ಗರಣೆ ರೆಡಿಯಾಗಿದೆ. ಇದನ್ನೇನು ನಾವು ಉಂಟಲ್ಲ ರುಬ್ಬಿದ ಮಿಶ್ರಣಕ್ಕೆ ಹಾಕೊಂಡು ಬೇಯಲಿಕ್ಕೆ ಇಡುವ. ನಮ್ಮ ಬಂದ ಎಲ್ಲ ರೆಡಿ ಆಯಿತು. ಇನ್ನು ಇದನ್ನು ಬೇಯಿಸಿದ್ರೆ ಆಯಿತು. ಬೇಯಿಸಲಿಕ್ಕೆ ಬೇಕಾಗಿ ನಾನಿಲ್ಲೊಂದು ಇಡ್ಲಿ ಪಾತ್ರವನ್ನು ಇಟ್ಟಿದ್ದೇನೆ. ಅದರಲ್ಲಿ ಸ್ವಲ್ಪ ನೀರು ಹಾಕಿಟ್ಟಿದ್ದೇನೆ. ಅದು ಸ್ವಲ್ಪ ಬಿಸಿ ಆಗಲಿ. ಅಷ್ಟೊತ್ತಿಗೆ ಉಂಟಲ್ಲ ನಾವು ಈ ಹಲಸಿನ ಎಲೆಯ ಲೋಟಕ್ಕೆ ಬಂದ ಹಾಕ್ತಾ ಬರುವ. ಈ ಎಲೆಯನ್ನು ಸ್ವಲ್ಪ ಹೀಗೆ ನೀರಲ್ಲಿ ಮುಳುಗಿಸಿ ತೆಗಿತೇನೆ. ಹಾಕಿದ ಬಂದ ಬೇಗ ಬಿಡ್ತದೆ ಈ ಥರ ಮಾಡೋದ್ರಿಂದ. ಒಂದೊಂದೇ ಲೋಟಕ್ಕೆ ಹೀಗೆ ಬಂದ ಹಾಕ್ತಾ ಬರುವ. ಎಷ್ಟು ಇಡ್ತದೆ ಅಷ್ಟು ಬಂದ ಹಾಕಿದರೆ ಆಯಿತು.
ಫುಲ್ ಲೋಟ ಹಾಕೋದು ಬೇಡ, ಮುಕ್ಕಾಲರಷ್ಟು ಹಾಕಿದರೆ ಸಾಕು. ನಂತರ ಬೆಂದಾಗ ಅದು ಉಬ್ಬಿ ಬರ್ತದೆ. ಎಲ್ಲ ಗುಂಡವನ್ನು ಬೇಯಲಿಕ್ಕೆ ಇಟ್ಟಾಯಿತು. ಇದೀಗ ಚೆನ್ನಾಗಿ ಬೇಯಲಿ. ಹಾಗೆ ಮುಚ್ಚಿಡುವ. ಒಂದು 20 ನಿಮಿಷ ಆದರೂ ಮೀಡಿಯಂ ಫ್ಲೇಮಲ್ಲಿ ಇದು ಬೇಯಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. 20 ನಿಮಿಷಗಳ ಕಾಲ ಹಾಗೆ ಬಿಟ್ಟಾಗಿದೆ ನೋಡಿ. ಇದನ್ನೀಗ ಒಂದೊಂದೇ ಕೆಳಗಿಳಿಸುವ. ಹೇಗೆ ಬಂದಿದೆ ನೋಡಿ ನಮ್ಮ ಒಗ್ಗರಣೆ ಗುಂಡ. ಒಗ್ಗರಣೆ ಎಲ್ಲ ನೀಟಾಗಿ ಕಾಣ್ತಾ ಇದೆ ನಮಗೆ. ಒಳ್ಳೆ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ. ಒಗ್ಗರಣೆ ಎಲ್ಲ ಯಾವ ರೀತಿ ಇದೆ ನೋಡಿ. ಒಳ್ಳೆ ಬೆಂದಿದೆ. ಒಗ್ಗರಣೆ ಎಲ್ಲ ಹೀಗೆ ಬಿಡಿ ಬಿಡಿಯಾಗಿ ನಮಗೆ ಕಾಣ್ತದೆ ನೋಡಿ. ತುಂಬ ಸ್ಮೂತಾಗಿದೆ. ಎಷ್ಟು ಸ್ಮೂತ್ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಒಗ್ಗರಣೆ ಗುಂಡ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಕಲರ್ಫುಲ್ ಆಗಿ ಡಿಫ್ರೆಂಟ್ ಆಗಿ ಕಾಣ್ತದೆ. ನಾರ್ಮಲ್ ಆಗಿ ನಾವು ಗುಂಡ ತಿಂತೇವೆ, ಅದು ಸಿಂಪಲ್ ಆಗಿರ್ತದೆ. ಇದು ಒಗ್ಗರಣೆ ಎಲ್ಲ ಹಾಕಿದರೆ ಅದರ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.